ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ, ನೀವು ನಿಮ್ಮ ಜೀವನದಲ್ಲಿ ಎಲ್ಲಿದ್ದೀರಾ, ಯಾವ ಹಂತದಲ್ಲಿದ್ದೀರಾ ಆ್ಯಂಡ್ ಗೈಡೆನ್ಸ್ ಏನು ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಸೊ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡ್ಬೋದು. ಸೊ ಬನ್ನಿ ಇವಾಗ ಆಪ್ಷನ್ ಹತ್ತ ಹೋಗೋಣ. ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ಅಲ್ಲಿದೆ ಹೋಪ್, ಆಪ್ಷನ್ ನಂಬರ್ 2ಅಲ್ಲಿದೆ ಬೌಂಡ್ರೀಸ್. ಓಕೆ, ಸೊ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದನ್ನು ಕೇಳಿ. ಟೇಕ್ ಯುವರ್ ಟೈಮ್. ಓಕೆ, ಬ್ರೀದ್ ಇನ್, ಹೋಲ್ಡ್, ಎಕ್ಸೇಲ್. ನೋಡಿ ಯಾವ ಇಮೇಜ್ ನಿಮಗೆ ಕಾಣ್ತಾ ಇದೆ ನೋಡಿ, ಅದನ್ನು ಚೂಸ್ ಮಾಡಿ. ಓಕೆ, ಸೊ ಇದನ್ನು ನೋಡಿಬಿಟ್ಟು ನಿಮಗೆ ಇಮೇಜ್ ನೋಡಿಬಿಟ್ಟು ಚೂಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಲವ್ ಪೈಲ್ ನಂಬರ್ 1. ಸೊ ಯಾರು ಹೋಪನ್ನು ಚೂಸ್ ಮಾಡಿದ್ದೀರಾ, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಯಾರು ಚೂಸ್ ಮಾಡಿದ್ದೀರಾ. ಸೊ ಬನ್ನಿ ನೋಡೋಣ, ಇದನ್ನು ಗೈಡೆನ್ಸ್ ಕೊನೆಯದಾಗಿ ನೋಡೋಣ. ಮೊದಲಿಗೆ ನೋಡೋಣ ನೀವು ಎಲ್ಲಿ ಇದ್ದೀರಾ, ಯಾವ ಹಂತದಲ್ಲಿದ್ದೀರಾ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ನಿಮ್ಮ ರೈಟ್ ಹ್ಯಾಂಡ್ ಏನಿದೆ ನೋಡಿ, ಅದನ್ನು ನಿಮ್ಮ ಹಾರ್ಟ್ ಸೆಂಟರಲ್ಲಿ ಇಟ್ಕೊಳ್ಳಿ, ಹಾರ್ಟ್ ಚಕ್ರದ ಹತ್ರ ಇಟ್ಕೊಳ್ಳಿ. ಓಕೆ, ಬ್ರೀದ್ ಇನ್ ಮಾಡಿ, ಹೋಲ್ಡ್ ಆ್ಯಂಡ್ ಬ್ರೀದ್ ಔಟ್. ಇನ್ನೊಮ್ಮೆ ಬ್ರೀದ್ ಇನ್, ಹೋಲ್ಡ್ ಆ್ಯಂಡ್ ಬ್ರೀದ್ ಔಟ್. ಇನ್ನೊಮ್ಮೆ ಬ್ರೀದ್ ಇನ್, ಹೋಲ್ಡ್ ಆ್ಯಂಡ್ ಬ್ರೀದ್ ಔಟ್. ರಿಲ್ಯಾಕ್ಸ್ ಆಗಿರಿ ಆದಷ್ಟು. ಓಕೆ, ಸೊ ಬನ್ನಿ ರೀಡಿಂಗ್ನ ಶುರು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ದ ಹೈರೋಫೆಂಟ್, 2 of cups. Okay, beautiful. Page of Pentacles. ಸೊ ರೈಟ್ ನಾವು ನೀವು ಒಂದು ಟ್ರಾನ್ಸ್ಫಾರ್ಮೇಷನ್ ಹಂತದಲ್ಲಿದ್ದೀರಾ. ಟ್ರಾನ್ಸಿಷನ್ ನೀವು ಚೂಸ್ ಮಾಡಿದ್ದು ಕೂಡ ಹೋಪ್ ಆ್ಯಂಡ್ ಬಟರ್ಫ್ಲೈ ಇದೆ. ಓಕೆ, ಸೊ ರೈಟ್ ನಾವು ನೀವು ವಿಷಯಗಳನ್ನು, ಸಿಚುವೇಶನ್ನ ನೋಡ್ತಾ ಇದ್ದೀರಾ ಅಂತಂದರೆ ಈ ಸಿಚುವೇಶನ್ನಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದನ್ನು. ಓಕೆ, ಅಂತಂದರೆ ನ್ಯಾಚುರಲ್ ಆಗಿ ನೀವು ಇದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಏನು, ಲೈಕ್ ಕೆಲವೊಬ್ಬರು ನಿಮ್ಮ ತಂದೆ ತಾಯಿ, ನಿಮ್ಮ ಪೇರೆಂಟ್ಸ್ನ ನೀವು ಇಷ್ಟಪಟ್ಟವರ ಜೊತೆ ಮದುವೆ ಆಗೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ಬೋದು. ಓಕೆ, ಬಿಕಾಸ್ ನಿಮ್ಮ ಮನೆಯಲ್ಲಿ ತುಂಬ ಟ್ರೆಡಿಷನ್ಸ್ನ ಫಾಲೋ ಮಾಡ್ತಾ ಇರಬಹುದು. ಲೈಕ್ ಈಗಿನ ಮಾಡರ್ನ್ ಸಿಚುವೇಷನಲ್ಲಿ ಹೇಗಿದೆ ಅಂತಂದರೆ ಕೆಲವರು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಆ್ಯಂಡ್ ಲವ್ ಮ್ಯಾರೇಜ್ ಎಲ್ಲ ಕೂಡ ಆಗ್ತಾರೆ. ಬಟ್ ಕೆಲವೊಮ್ಮೆ ಪೇರೆಂಟ್ಸ್ ಇದಕ್ಕೆ ಒಪ್ಪೋದಿಲ್ಲ. ಸೊ ಅದನ್ನು ಹೇಳ್ತಾ ಇದ್ದೀನಿ, ಇದು ಎಕ್ಸಾಂಪಲಿಗೆ ನಾನು ಕೊಡ್ತಾ ಇದ್ದೀನಿ. ಮೇ ಬಿ ನಿಮ್ಮ ಲೈಫಲ್ಲಿ ಈ ಥರ ಇರಬಹುದು ಕೂಡ. ಬಟ್ ರೈಟ್ ನಾವು ನೀವು ವಿಷಯಗಳನ್ನು ಸರಿ ಮಾಡೋದಕ್ಕಿಂತ ಸೊಲ್ಯೂಷನ್ನ ಹುಡುಕ್ತಾ ಇದ್ದೀರಾ, ಹೇಗೆ ಇದರಿಂದ ಹೊರಗೆ ಬರಬಹುದು ನಾನು ಅಂತ. ಇದು ನಿಮ್ಮ ಪರ್ಸ್ನಲ್ ಲೆವೆಲಲ್ಲಿ ಕೂಡ ಇರ್ಬೋದು, ನಿಮ್ಮ ಪರ್ಸ್ನಲ್ ಗ್ರೋತ್ ಕೂಡ ಇರಬಹುದು.
ಓಕೆ, ಸೊ ಯಾವುದನ್ನು ಫಾಲೋ ಮಾಡಿದರೆ ನಾನು ಈ ಸಿಚುವೇಶನಿಂದ ಹೊರಗೆ ಬರ್ಬೋದು, ನನ್ನ ಜೀವನದಲ್ಲಿ ನಾನೊಂದು ಹೊಸತನವನ್ನು ತರಬಹುದು ಅನ್ನೋದನ್ನು ತುಂಬಾ ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ಅಂತಹ ಒಂದು ಹಂತದಲ್ಲಿದ್ದೀರಾ ರೈಟ್ ನಾವು. ಸ್ಪಿರಿಚುವಲಿ ಕೂಡ ನೀವು ತುಂಬ ಫಾಲೋ ಮಾಡ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ಲೈಫಲ್ಲಿ ಗುರು ಕೂಡ ಇರ್ಬೋದು, ಫಿಸಿಕಲ್ ಇಲ್ದಿದ್ರು ಮೆಂಟಲಿ ನೀವು ಒಬ್ಬರನ್ನ ಆ್ಯಸ್ ಅ ಗುರು ಅಂತ ನೋಡ್ತಾ ಇರಬಹುದು. ಓಕೆ, ಸೊ ಇವರಿಂದ ನಿಮಗೆ ಗೈಡೆನ್ಸ್ ಕೂಡ ಸಿಗ್ತಾ ಇರ್ಬೋದು. ಆ್ಯಂಡ್ ನನಗೇನು ಅನಿಸ್ತಾ ಇದೆ ಅಂತಂದರೆ, ನೀವು ಇತ್ತೀಚೆಗೆ ರೀಸೆಂಟ್ಲಿಯಾಗಿ ನಿಮ್ಮನ್ನು ನೀವು ಪಡೆದುಕೊಂಡ್ರಿ ಅಂತ ನಾನು ಹೇಳ್ಬೋದು. ನೀವು ನಿಮ್ಮ ಜೊತೆ ಕನೆಕ್ಟ್ ಆದ್ರಿ ಅಂತ ಹೇಳ್ಬೋದು ನಾನು. ಓಕೆ, ಇದಕ್ಕಿಂತ ಮುಂಚೆ ನೀವು ಅಷ್ಟೊಂದು ಸೆಲ್ಫ್ ಅವೇರ್ನೆಸ್ಸಲ್ಲಿರಲಿಲ್ಲ, ಬಟ್ ಇತ್ತೀಚೆಗೆ ನಿಮಗೆ ತುಂಬ ಅವೇರ್ನೆಸ್ ಆಗಿದೆ. ಲೈಫಲ್ಲಿ ಏನು ಮಾಡಬೇಕು, ನಾನೇನು ಮಾತಾಡ್ತಾ ಇದ್ದೀನಿ, ನಾನು ಹೇಗಿರಬೇಕು, ಪ್ರೀತಿನ ಚೇಸ್ ಮಾಡೋದಲ್ಲ, ಪ್ರೀತಿನ ಉಳಿಸ್ಕೊಳ್ಬೇಕಾಗತ್ತೆ ಒಂದು. ಇಲ್ಲಾಂದರೆ ಹೇಗೆ ಅಂತಂದರೆ, ಪ್ರೀತಿನ ಚೇಸ್ ಮಾಡಿದರೆ ಬಹುಶಃ ನನಗೆ ಇನ್ನಷ್ಟು ಕಾನ್ಸಿಕ್ವೆನ್ಸಸ್, ಇನ್ನಷ್ಟು ಪರಿಣಾಮಗಳನ್ನು ನಾನು ಎದುರಿಸಬಹುದು ಅಂತ ನಿಮಗಿರ್ಬೋದು. ಪಾಯಿಂಟ್ ನಂಬರ್ 1, ಇವಾಗ ನೀವು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಪ್ರಾಕ್ಟಿಕಲ್ ಆಗಿ ತುಂಬ ಯೋಚನೆ ಮಾಡ್ತೀರಾ ನೀವು, ಎಮೋಷ್ನಲ್ ಆಗಿ ಯೋಚನೆ ಮಾಡ್ತಾ ಇಲ್ಲ. ಪ್ರಾಕ್ಟಿಕಲ್ ಆಗಿ ರೈಟ್ ನಾವು ಏನು ನಿಮ್ಮ ಲೈಫಲ್ಲಿ ನಡೀತಾ ಇದೆ ನೋಡಿ, ಅದಕ್ಕೆ ಹೇಗೆ ಸೊಲ್ಯೂಷನ್ನ ನೋಡಬಹುದು ಅನ್ನೋದನ್ನು ನೋಡ್ಕೊಳ್ತಾ ಇದ್ದೀರಾ. ಇವಾಗ ನಿಮ್ಮನ್ನು ನೀವು ಹೀಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಇದು ನಿಮ್ಮ ಹೆಲ್ತ್ ರಿಲೇಟೆಡ್ ಕೂಡ ಆಗಿರ್ಬೋದು, ಮೊದಲು ನೀವು ನಿಮಗೆ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ, ಬಟ್ ಇವಾಗ ನೀವು ನಿಮಗೆ ಹೆಚ್ಚಿನ ಗಮನನ ಕೊಡ್ತಾ ಇದ್ದೀರಾ. ಇನ್ನು ನೀವು ಒಂದು ಒಳ್ಳೆ ಹಂತದಲ್ಲಿದ್ದೀರಾ. ಪಾಯಿಂಟ್ ನಂಬರ್ 1, ನಿಮ್ಮ ಪ್ಯಾಷನ್ನ ಫಾಲೋ ಮಾಡ್ತಾ ಇದ್ದೀರಾ. ಧರ್ಮ ಕರ್ಮ ಅದಲ್ಲಿ ನೀವು ಹೋಗಬೇಕು ಅಂತ ಇದೆ. ಮೊದಲು ಹೆಚ್ಚು ವರಿ ಮಾಡ್ತಾ ಇದ್ರಿ, ಬಟ್ ನನಗಿಲ್ಲಿ ಇವಾಗ ಏನು ಅನಿಸ್ತಾ ಇದೆ ಅಂತಂದರೆ, ಮೊದಲಿನಷ್ಟು ಇವಾಗ ನೀವು ವರಿ ಮಾಡ್ತಾ ಇಲ್ಲ. ಜೀವನದಲ್ಲಿ ಏನಾಗುತ್ತೆ ಅದನ್ನ ನೋಡ್ಕೊಳ್ಳೋಣ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದೀರಾ ನೀವು. ಓಕೆ, ಸೊ ಎಸ್, ಅಂತಹ ಒಂದು ಹಂತನ ನೋಡ್ತಾ ಇದ್ದೀನಿ ನಾನು. ಬೇರೆ ಏನಿದೆ ಇಲ್ಲಿ ಸ್ಪಿರಿಟ್? ಥ್ಯಾಂಕ್ ಯು ಸೋ ಮಚ್. ಇವಾಗ ನಿಮ್ಗೆ ಅನಿಸುತ್ತೆ ಏನು ಅಂತಂದರೆ, ಸುಮ್ಮನೆ ಕೂತ್ಕೊಂಡ್ರೆ, ಎಸ್ ಡೆಫಿನೆಟ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಲೈಫಲ್ಲಿ ಏನಾದರೂ ಮಾಡಬೇಕು, ಜೀವನದಲ್ಲಿ ಏನಾದರೂ ಮಾಡಬೇಕು, ಮುಂದೆ ಬರಬೇಕು ಅನ್ನೋ ಭಾವ ರೈಟ್ ನಾವು ಇದೆ ನಿಮಗೆ. ರೈಟ್ ನಾವು ನೀವು ಎಲ್ಲಿದ್ದೀರಿ ಅಂತಂದರೆ, ನಿಮ್ಮ ಓನ್ ಹ್ಯಾಪಿನೆಸ್ನ ಚೂಸ್ ಮಾಡ್ತಾ ಇದ್ದೀರಾ ನೀವು. ನಿಮ್ಮ ಓನ್ ಹ್ಯಾಪಿನೆಸ್ನ ಚೂಸ್ ಮಾಡ್ತಾ ಇದ್ದೀರಾ. ಯಾವುದು ನಿಮಗೆ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ, ಅದನ್ನ ನೀವು ಚೂಸ್ ಮಾಡ್ತಾ ಇದ್ದೀರಾ. ಮೇ ಬಿ ನಿಮ್ಮ ಪರ್ಸ್ನಾಲಿಟಿಲಿ ಕೂಡ, ನಿಮ್ಮ ವ್ಯಕ್ತಿತ್ವದಲ್ಲಿ ಕೂಡ ಬದಲಾವಣೆ ಬಂದಿರಬಹುದು. ಇಲ್ಲಾಂದರೆ ನೀವು ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ನಿಮಗೆ ಸಮೃದ್ಧಿ ಬೇಕು ಅಂತ ಇದೆ. ಈ ಸಮೃದ್ಧಿ ಯಾವುದೇ ರೀತಿಯಲ್ಲಿ ಇರಬಹುದು, ಬಟ್ ನಿಮ್ಗೆ ಇವಾಗ ಅನಿಸುತ್ತೆ, ಇಲ್ಲ ನನ್ನ ಜೀವನದಲ್ಲಿ ಏನಾದರೂ ನಾನು ಚೇಂಜಸ್ನ ತೊಗೊಂಡು ಬರಬೇಕು ಆ್ಯಂಡ್ ನಾನು ಒಂದು ಹಂತದಲ್ಲಿ ಬೆಳಿಬೇಕು, ಸಕ್ಸಸ್ ಆಗಬೇಕು ನನ್ನ ಜೀವನದಲ್ಲೂ ಕೂಡ ಅನ್ನೋದು. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಜೀವನದಲ್ಲಿ ಅಬಂಡೆನ್ಸ್ ಕೂಡ ಇದೆ. ಓಕೆ, ಅಬಂಡೆನ್ಸ್ ಕೂಡ ಇದೆ. ಇವಾಗ ಏನು ಅಂತಂದರೆ, ನೀವು ನಿಮ್ಮನ್ನು ಹೆಚ್ಚು ನರ್ಚರ್ ಮಾಡಬೇಕಾಗತ್ತೆ, ನಿಮ್ಮನ್ನು ನೀವು ಹೀಲ್ ಮಾಡಬೇಕಾಗತ್ತೆ. ತುಂಬ ಡೀಪರ್ ಲೆವೆಲಲ್ಲಿ ನೀವು ನಿಮ್ಮನ್ನು ಹೀಲ್ ಮಾಡಬೇಕಾಗತ್ತೆ. ನಿಮ್ಮ ಲೈಫಲ್ಲಿ ಏನು ನೀವು ಇಷ್ಟಪಟ್ಟವರು ಇರ್ಬೋದು, ಇಲ್ಲಾಂದರೆ ನೀವು ಯಾರನ್ನ ಹೆಚ್ಚು ನಂಬಿದ್ರಿ ನೋಡಿ, ಅವರೇ ನಿಮಗೆ ಮೋಸ ಮಾಡಿ ಹೋಗಿರ್ಬೋದು. ಬಟ್ ಸ್ಟಿಲ್ ನೀವು ಬಿಗಿನಿಂಗ್ನ ಶುರು ಮಾಡಿದ್ರಿ, ನೀವು ಹೊಸತನವನ್ನು ಚೂಸ್ ಮಾಡಿದ್ರಿ. ಸೊ ಹಾಗಾಗಿ ಇವಾಗ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ. ಇವಾಗ ನಿಮ್ಗೆ ಅನಿಸುತ್ತೆ ಏನು ಅಂತಂದರೆ, ಯಾವುದೇ ಥರದ ಕಷ್ಟ ಬಂದರೂ ಕೂಡ ನಾನು ಇದನ್ನ ಎದುರಿಸ್ತೀನಿ, ಬಿಕಾಸ್ ನನ್ನಲ್ಲಿ ಸೊಲ್ಯೂಷನ್ ಇದೆ. ಆ್ಯಂಡ್ ಆ ಸಮಸ್ಯೆ ಏನೇ ಬಂದರೂ ಕೂಡ ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋ ಒಂದು ಭಾವ ನಿಮ್ಮಲ್ಲಿದೆ, ಆ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿದೆ. ಪಾಯಿಂಟ್ ನಂಬರ್
1. Okay. ಎಸ್, ದ ಟವರ್ ಕಾರ್ಡ್ ಇದೆ. ಇದು ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಮಾತಾಡುತ್ತೆ. ನಿಮ್ಮ ಲೈಫಲ್ಲಿ ನೀವು ಒಳ್ಳೆಯ ಒಂದು ಡಿಸಿಷನ್ಸ್ನ ತೊಗೊಳ್ತೀರಾ ಅಂತಂದರೆ ನೀವು ರೀಬಿಲ್ಡ್ ಮಾಡ್ತಾ ಇದ್ದೀರಾ, ಕ್ಲೆನ್ಸ್ ಮಾಡ್ತಾ ಇದೆ. ರೈಟ್ ನಾವು ನಿಮ್ಮ ಲೈಫಲ್ಲಿ ಕ್ಲೆನ್ಸಿಂಗ್ ಕೂಡ ನಡೀತಾ ಇದೆ. ಓಕೆ, ಸೊ ನೋಡಿ, ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ಇಟ್ಕೊಳ್ಳಿ. ಬಿಕಾಸ್ ಎಲ್ಲ ಟ್ಯಾರೋ ರೀಡಿಂಗ್ಸ್ ನಿಮಗೆ ಯಾವಾಗಲೂ ರೆಸನೇಟ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಓಕೆ, ಕೆಲವೊಬ್ಬರು ಕಾಮೆಂಟ್ ಮಾಡ್ತಾರೆ ನಿಮಗೆ ರೆಸನೇಟ್ ಆಗ್ತಾ ಇಲ್ವಾ ಅಂತಂದರೆ ಸ್ವಲ್ಪ ದಿವಸ ಟ್ಯಾರೋ ರೀಡಿಂಗ್ ನೋಡಬೇಡಿ. ನಾನು ಹೇಳ್ತೀನಿ ನೋಡಲೇಬೇಡಿ. ಓಕೆ, ಸೊ ಎಸ್, ಕ್ಲೆನ್ಸಿಂಗ್ ನಡೆಯುತ್ತೆ ಆ್ಯಂಡ್ ನೀವು ಒಂದು ಒಳ್ಳೆಯ ಡಿಸಿಷನ್ಸ್ನ ಕೂಡ ತೊಗೊಳ್ತೀರಾ. ರೈಟ್ ನಾವು ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಬಂದಿರ್ಬೋದು ಆಲ್ರೆಡಿ, ಇಲ್ಲಾಂದರೆ ಕೆಲವರಿಗೆ ಶಾಕ್ ಕೂಡ ಕೊಟ್ಟಿರ್ಬೋದು. ಇದು ಮುಂದೆ ಹೋದಾಗೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ಯಾಕೆ ಹೀಗಾಗಿತ್ತು ಅಂತ. ಅದಕ್ಕೆ ನಿಮಗೆ ಸರಿಯಾದ ಉತ್ತರ ಕೂಡ ಸಿಗುತ್ತೆ ಮುಂದೆ ಬರುವ ದಿನಗಳಲ್ಲಿ. ಓಕೆ, ಎಸ್, ಕ್ವೀನ್ ಆಫ್ ಕಪ್ಸ್. ಎಮೋಷ್ನಲಿ ತುಂಬ ಮೆಚ್ಯೂರ್ ಆಗ್ತಾ ಇದ್ದೀರಾ ನೀವು. ಓಕೆ, ಸೊ ಮೊದಲು ನೀವು ಯಾವ ಡಿಸಿಷನ್ಸ್ನ ತೊಗೊಂಡಿದ್ರಿ, ನಿಮ್ಮ ಲೈಫನ್ನು ನೀವು ಯಾವ ಥರ ನೋಡ್ತಾ ಇದ್ರಿ ನೋಡಿ, ಇವಾಗ ನೀವು ಆ ಥರ ನೋಡ್ತಾ ಇಲ್ಲ. ಎಮೋಷ್ನಲಿ ಯಾವುದೇ ಥರದ ಡಿಸಿಷನ್ಸ್ನ ತೊಗೊಳ್ತಾ ಇಲ್ಲ. ನೀವು ತುಂಬ ವೈಸ್ ಆಗ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಈ ಒಂದು ಪರ್ಸನ್, ಈ ಒಂದು ಸಿಚುವೇಶನ್ ನನಗೆ ವರ್ತ್ ಇದೆಯಾ, ಅಲ್ಲ ಇದು ನನಗೇನನ್ನು ಕೊಡ್ತಾ ಇದೆ ಅನ್ನೋದು. ರೈಟ್ ನಾವು ನೀವು ನಿಮ್ಮ ಕಷ್ಟ ಇರ್ಬೋದು, ನಿಮ್ಮ ಸುಖ ಇರ್ಬೋದು, ಅದನ್ನ ಯಾರ ಜೊತೆನೂ ಇವಾಗ ನೀವು ಶೇರ್ ಮಾಡ್ತಾ ಇಲ್ಲ. ನೀವು ನಿಮ್ಮೊಳಗಡೆನೇ ಇಟ್ಕೊಳ್ತಾ ಇದ್ದೀರಾ. ಐ ಟ್ರಸ್ಟ್ ಮೈ ಸೆಲ್ಫ್, ಸೊ ಇದರಿಂದ ನಾನು ಹೇಗೆ ಹೊರಗೆ ಬರಬಹುದು ಅನ್ನೋದನ್ನು ನೋಡ್ತಾ ಇದ್ದೀರಾ. ಬ್ಯೂಟಿಫುಲ್. ಮೊದಲು ಎಮೋಷ್ನಲಿ ನೀವು ತುಂಬಾ ಡಿಸ್ಟರ್ಬ್ಡ್ ಇದ್ರಿ. ಓಕೆ, ಬಟ್ ಇವಾಗ ಡಿಸ್ಟರ್ಬೆನ್ಸ್ ಕಾಣ್ತಾ ಇಲ್ಲ. ಬಿಕಾಸ್ ಯು ಆರ್ ಎಮೋಷ್ನಲಿ, ನೀವು ಎಮೋಷ್ನಲಿ ನಿಮ್ಮ ಜೊತೆ ಭಾವನಾತ್ಮಕವಾಗಿ ನೀವು ನಿಮ್ಮ ಜೊತೆ ತುಂಬ ಕನೆಕ್ಟ್ ಆಗಿದ್ದೀರಾ ರೈಟ್ ನಾವು. ಓಕೆ, ಸೊ ಕೆಲವೊಬ್ಬರು ಇಲ್ಲಿ ನಿಮ್ಮ ಇನ್ನರ್ ಚೈಲ್ಡ್ ಏನಿದೆ ನೋಡಿ, ಅದನ್ನ ಹೀಲ್ ಮಾಡಿದ್ದೀರಾ. ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗಿದ್ದೀರಾ ನೀವು. ಒಂದು ವೇಳೆ ನೀವು ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗಿಲ್ಲ ಅಂತಂದರೆ ನಿಮಗೆ ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಇನ್ನೊಂದು ಕ್ರಿಯೇಟಿವಿಟಿ, ನಿಮ್ಮ ಕ್ರಿಯೇಟಿವಿಟಿ ಜೊತೆ ನಿಮಗೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಓಕೆ, ಸೊ ನೀವು ಚೂಸ್ ಮಾಡಿದ್ರ ಹೋಪ್, ನಿಮಗೆ ಹೋಪನ್ನು ಇಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಕಕ್ಕೂನಿಂದ ಬಟರ್ಫ್ಲೈ ಆಗಬೇಕು ಅಂತಂದರೆ ಅದೊಂದು ಸಮಯ ಇದೆ. ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಟ್ರಸ್ಟ್ ದ ಪ್ರೋಸೆಸ್ ಏನಿದೆ ನೋಡಿ, ಅಲ್ಲಿ ಟ್ರಸ್ಟ್, ವಿಶ್ವಾಸನ ಇಟ್ಕೊಳ್ಳೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ವಿಶ್ವಾಸನ ಇಟ್ಕೊಳ್ಳಿ. ಮೊದಲು ನೀವು ತುಂಬಾ ಎಲೋನ್ ಫೀಲ್ ಮಾಡ್ತಾ ಇದ್ರಿ, ಬಟ್ ನೀವು ಎಲೋನ್ ಫೀಲ್ ಇವಾಗ ಮಾಡ್ತಾ ಇಲ್ಲ. ನಿಮ್ಮ ಜೊತೆ ಸಂಗಾತಿ ಇಲ್ದಿದ್ರು, ನಿಮ್ಮ ಜೊತೆ ಫ್ರೆಂಡ್ಸ್ ಇಲ್ದಿದ್ರು, ಯು ಆರ್ ನಾಟ್ ಫೀಲ್ ಎಲೋನ್. ನೀವು ಎಲೋನ್ ಅಂತ ಇವಾಗ ಫೀಲ್ ಮಾಡ್ತಾ ಇಲ್ಲ. ಬಿಕಾಸ್ ನಿಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಬಂದಿದೆ. ಓಕೆ, ಸೊ ಫೈನಲ್ ಇನ್ನೊಂದು ಕಾರ್ಡ್ ತೊಗೊಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಗೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಪೀಸನ್ನು ಚೂಸ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಪೀಸನ್ನು ಚೂಸ್ ಮಾಡಿ. ಆ್ಯಂಡ್ ನೀವು ಪೀಸಲ್ಲಿ ಇದ್ದೀರೂ ಕೂಡ, ಇಲ್ಲ ಅಂತ ಹೇಳೋದಿಲ್ಲ ನಾನು, ಬಟ್ ಈ ಪೀಸ್ ನಿಮ್ಮ ಜೀವನದಲ್ಲಿ ಬರುತ್ತೆ. ಓಕೆ, ಯು ಫೀಲ್ ಲೈಕ್ ಹೋಮ್ ರೈಟ್ ನಾವು. ನಿಮಗೆ ಇವಾಗ ಅನಿಸುತ್ತೆ ಏನು ಅಂತಂದರೆ, ಎಸ್ ನಾನು ಇವಾಗ ಏನು ಕೆಲಸ ಮಾಡ್ತಾ ಇದ್ದೀನ ಇದು ಸರಿಯಾದ ಹಂತದಲ್ಲಿ ಹೋಗುತ್ತೆ. ಕೆಲವೊಮ್ಮೆ ನಿಮಗೆ ಡೌಟ್ ಬಂದರೂ ಕೂಡ ನೀವು ಇನ್ಸ್ಪೈರ್ ಆಗೇ ಆಗ್ತೀರಾ, ಮೋಟಿವೇಟ್ ಆಗೇ ಆಗ್ತೀರಾ.
ಬಿಕಾಸ್ ರೈಟ್ ನಾವು ನಿಮ್ಮ ಮೈಂಡನ್ನು ಸರಿಯಾಗಿ ಯೂಸ್ ಮಾಡ್ತಾ ಇದ್ದೀರಾ. ಪೈಲ್ ನಂಬರ್ 1. ಓಕೆ, ಕ್ಲಾರಿಟಿ ಇದೆ ಇವಾಗ ನಿಮಗೆ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅಂತ ಒಂದು ಕ್ಲಾರಿಟಿ ಇರುವ ಹಂತದಲ್ಲಿದ್ದೀರಾ ನೀವು ರೈಟ್ ನಾವು. ಮಹತ್ವದ ತಿರುವು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರ್ತಾ ಇದೆ. ಹಾಗೆ ನೀವು ಒಂದು ಟ್ರಾನ್ಸ್ಫಾರ್ಮೇಷನ್ ಹಂತದಲ್ಲಿದ್ದೀರಾ. ನಾನು ಮೊದಲೇ ಹೇಳಿದ್ದೆ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು. ಸೊ ಎಸ್, ಒಂದು ಬದಲಾವಣೆಯ ಹಂತದಲ್ಲಿದ್ದೀರಾ ನೀವು. ಈ ಬದಲಾವಣೆ ಏನಿದೆ ನೋಡಿ, ಸಣ್ಣ ಮಟ್ಟದ ಬದಲಾವಣೆ ಅಲ್ಲ, ಇದು ದೊಡ್ಡ ಮಟ್ಟದ ಬದಲಾವಣೆ. ಇದರಲ್ಲಿ ಕೆಲವೊಂದು ವಿಷಯಗಳನ್ನು ನೀವು ಲೆಟ್ಕೋ ಮಾಡ್ತಾ ಇದ್ದೀರಾ, ಬಿಡ್ತೀರಾ. ಸ್ಪಿರಿಚುವಲಿ ತುಂಬಾ ನೀವು ಏನು ಹೇಳ್ತಾರೆ, ಕನೆಕ್ಟ್ ಆಗ್ತೀರಾ. ಹಾಗೆ ನೀವು ನಿಮ್ಮ ಜೊತೆ ಕೂಡ ಕನೆಕ್ಟ್ ಆಗ್ತೀರಾ. ನಿಮ್ಗನ್ಸುತ್ತೆ ಎಸ್, ಇವಾಗ ನನ್ನ ಲೈಫಲ್ಲಿ ಕ್ಲಾರಿಟಿ ಬರ್ತಾ ಇದೆ, ಇವಾಗ ನನ್ನ ಲೈಫನ್ನು ನಾನು ನಂಬೋದು ಆ್ಯಂಡ್ ನ್ಯೂ ಬಿಗಿನಿಂಗ್ನ ಶುರು ಮಾಡ್ತಾ ಇದ್ದೀರಾ ನೀವು. ಬಿಕಾಸ್ ಏನು ಗೊತ್ತಾ, ಸೂರ್ಯನ ಕಿರಣ ಎಲ್ಲಿ ಬೀಳುತ್ತೆ ನೋಡಿ, ಕತ್ತಲೆ ಇದ್ದದ್ದು ಕೂಡ ಬೆಳಕಾಗತ್ತೆ, ಕತ್ತಲೆ ಇದ್ದದ್ದು ಕೂಡ ಬೆಳಕಾಗತ್ತೆ ಅಲ್ವಾ. ಸೊ ಎಸ್, ನಿಮ್ಮ ಜೀವನದಲ್ಲೂ ಕೂಡ ರೈಟ್ ನಾವು ಕತ್ತಲೆ ಇದ್ದರೂ ಕೂಡ ಅಲ್ಲಿ ಬೆಳಕು ಬರುತ್ತೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಹಾಗೆ ಹೈಪ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಪೈಲ್ ನಂಬರ್ 2. ಯಾರು ಬೌಂಡ್ರೀಸ್ನ ಚೂಸ್ ಮಾಡಿದಿರಾ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್. ಓಕೆ, ಸೊ ಲೆಟ್ಸ್ ಸಿ ನೀವು ನಿಮ್ಮ ಜೀವನದಲ್ಲಿ ಎಲ್ಲಿದ್ದೀರಿ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಓಕೆ, ಪೈಲ್ ನಂಬರ್ 2, ಕ್ಲೋಸ್ ಯುವರ್ ಐಸ್. ನಿಮ್ಮ ಕಣ್ಣನ್ನು ಮುಚ್ಚಿಕೊಳ್ಳಿ. ಟೇಕ್ ಬ್ರೀದ್ ಇನ್, ಹೋಲ್ಡ್, ಬ್ರೀದ್ ಔಟ್. ಬ್ರೀದ್ ಇನ್, hold, breathe out. Breathe in, hold, breathe out. Relax ಆಗಿ. ಓಕೆ, ಸೊ ಲೆಟ್ಸ್ ಸಿ ನೋಡೋಣ. ಪೈಲ್ ನಂಬರ್ 2. ನೈಟ್ ಆಫ್ ಕಪ್ಸ್. ಓಕೆ, ಸೊ ನನಗೆ ಮೊದಲು ಇಲ್ಲಿ ಮೆಸೇಜ್ ಸಿಕ್ತು ಏನು ಅಂತಂದರೆ, ನೀವು ಯಾವ ಹಂತದಲ್ಲಿದ್ದೀರಾ ಅಂತಂದರೆ, ನೀವು ವಿಜಯ ಸಾಧಿಸುವ ಹಂತದಲ್ಲಿದ್ದೀರಾ. ಏನೋ ಲೈಕ್ ಸಕ್ಸಸ್ ಹೇಳ್ತಾರಲ್ಲ, ಯಶಸ್ಸು. ಸೊ ಆ ಒಂದು ಹಂತದಲ್ಲಿದ್ದೀರಾ. ವಾವ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪ್ಲೈನ್ ಮಾಡ್ತೇನೆ ನಾನು, ಇಂಟರ್ನಲ್ಲ ಎಕ್ಸ್ಟರ್ನಲ್ಲ ಏನು ಅಂತ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಓಕೆ, ಎಸ್, ನನ್ನ ಲವರ್ಸ್ ಕಾರ್ಡನ್ನು ಇಲ್ಲಿ ತೋರಿಸುವ ಹಾಗಿಲ್ಲ. ಓಕೆ, ಬಟ್ ಸ್ಟಿಲ್ ಯಾ. ಆ್ಯಂಡ್ 6 ಆಫ್ ಸೋರ್ಡ್ಸ್. ಓಕೆ, ಭಾವನಾತ್ಮಕವಾಗಿ ನಿಮಗೆ ಹರ್ಟ್ ಎಲ್ಲಾಗಿದೆ, ರಿಗ್ರೆಟ್ ಎಲ್ಲಾಗಿದೆ ನೋಡಿ, ಅಲ್ಲಿ ನೀವು ವಿಜಯನ ಸಾಧಿಸ್ತಾ ಇದ್ದೀರಾ. ಸೊ ಅಂತಹ ಒಂದು ಹಂತದಲ್ಲಿದ್ದೀರಾ. ಆ್ಯಂಡ್ ಮೇ ಬಿ ರೈಟ್ ನಾವು ನಿಮಗೆ ಡಿಸಿಷನ್ಸ್ ತೊಗೊಳ್ಳೋದ್ರಲ್ಲಿ ಕಷ್ಟ ಆಗಬಹುದು, ಚಾಯ್ಸಸ್ ಮಾಡೋದ್ರಲ್ಲಿ ಕಷ್ಟ ಇರ್ಬೋದು. ರೈಟ್ ನಾವು ನಿಮ್ಮ ಪರಿಸ್ಥಿತಿ ಕೂಡ ಏನು ಅಂತಂದರೆ ಲೈಕ್ ಮೊದಲಿಗಿಂತ ಇವಾಗ ಸ್ವಲ್ಪ ಸುಧಾರಿಸ್ಕೊಂಡು ಬಂದಿದೆ. ಬಟ್ ಸ್ಟಿಲ್ ಇನ್ನಷ್ಟು ನಿಮಗೆ ಏನೋ ನಿಮ್ಗೆ ಅನಿಸುತ್ತೆ ಈ ಸಿಚುವೇಶನ್ ಇನ್ನಷ್ಟು ನನಗೆ ಒಂದು ಶಾಂತಿನ ಕೊಡಬೇಕು. ರೈಟ್ ನಾವೇನು ಪರಿಸ್ಥಿತಿ ಇದೆ ಇದರಲ್ಲಿ ಇರೋದಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ, ಬಟ್ ನೀವು ಮೂವ್ ಆನ್ ಆಗ್ತಾ ಇದ್ದೀರಾ, ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಯಾವುದೊಂದು ದೊಡ್ಡ ಅಲೆ ಬಂದಿತ್ತು ನೋಡಿ, ಅದು ಇವಾಗ ಶಾಂತವಾಗ್ತಾ ಇದೆ. ಓಕೆ, ಸೊ ಅಂಥ ಹಂತದಲ್ಲಿ ನೀವು ಬರ್ತೀರಾ. Yes, 8 of Pentacles.
ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಎಸ್, ನಾನು ಸಕ್ಸಸ್ ಬಗ್ಗೆ ಮಾತಾಡಿದೆ ಆ್ಯಂಡ್ ಚಾರಿಟ್ ವಿಕ್ಟ್ರಿ ಬಗ್ಗೆನೇ ಮಾತಾಡುತ್ತೆ. ರೈಟ್ ನಾವು ನೀವು ಎಲ್ಲಿದ್ದೀರಿ ಅಂತಂದರೆ ತಪ್ಪು ಯಾವುದು ಸರಿ ಯಾವುದು, ಯಾವ ಡಿಸಿಷನ್ಸ್ ತೊಗೊಂಡ್ರೆ, ಯಾವೊಂದು ನಿರ್ಧಾರ ನಾನು ತೊಗೊಂಡ್ರೆ ನನ್ನ ಜೀವನದಲ್ಲಿ ನನಗೆ ಸಕ್ಸಸ್ ಯಶಸ್ಸು ಸಿಗಬಹುದು, ಇಲ್ಲಾಂದರೆ ಈ ಸಿಚುವೇಶನಿಂದ ನಾನು ಹೇಗೆ ಹೊರಗೆ ಬರಬಹುದು ಅನ್ನೋ ಒಂದು ಹಂತದಲ್ಲಿದ್ದೀರಾ ರೈಟ್ ನಾವು. ಬಟ್ ವಿಕ್ಟ್ರಿ ಏನಿದೆ ನೋಡಿ ಅದು ಸಿಗುತ್ತೆ, ನಿಮಗೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಏನು ಅಂತಂದರೆ ರೈಟ್ ನಾವು ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರಬಹುದು, ಫೈನಾನ್ಷಿಯಲಿ ಸ್ಟ್ರಗಲ್ ಕೂಡ ಮಾಡ್ತಾ ಇರಬಹುದು. ಆ್ಯಂಡ್ ಹೇಗೆ ಅನಿಸ್ತಾ ಇದೆ ಅಂತಂದರೆ ನಿಮಗೆ, ಸೊ ನಾನು ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಬಟ್ ನನಗೆ ಯಾಕೆ ಫಲ ಸಿಗ್ತಾ ಇಲ್ಲ, ಏನಕ್ಕೆ ಫಲ ಸಿಗ್ತಾ ಇಲ್ಲ, ನನ್ನ ಹಾರ್ಡ್ ವರ್ಕ್ ವ್ಯರ್ಥವಾಗುತ್ತಾ, ನಾನು ಇಷ್ಟು ಪಡುವಂತಹ ಶ್ರಮ ಎಲ್ಲಾದರೂ ವ್ಯರ್ಥ ಆಗುತ್ತಾ ಅನ್ನೋದು ನಿಮಗೆ ಭಾವ ಕೂಡ ಇರ್ಬೋದು. ಬಟ್ ವ್ಯರ್ಥ ಆಗೋದಿಲ್ಲ. ನೀವೆಲ್ಲಿ ಶ್ರಮ ಹಾಕಿರ್ತೀರ ನೋಡಿ, ನೀವೆಲ್ಲಿ ಒಳ್ಳೆ ಕರ್ಮ ಮಾಡಿರ್ತೀರ ನೋಡಿ, ಅದರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ರೈಟ್ ನಾವು ನೀವು ನಿಮ್ಮ ಸ್ಕಿಲ್ ಮೇಲೆ ಹೆಚ್ಚಿನ ಗಮನನ ಕೊಡ್ತಾ ಇರಬಹುದು. ಆ್ಯಂಡ್ ಫೈನಾನ್ಷಿಯಲಿ ಎಸ್, ಪ್ರಾಕ್ಟಿಕಲಿ ಆ್ಯಂಡ್ ಫೈನಾನ್ಷಿಯಲಿ ಹೇಳಬೇಕು ಅಂತಂದರೆ ಸ್ಟೇಬಲ್ ಆಗೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ. Thank you so much. Yes, 5 of Wands. Okay. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಯಾವ ಕೆಲಸನ ಮಾಡ್ತಾ ಇದ್ದೀರಾ ನೋಡಿ ಅದನ್ನು ಕಂಟಿನ್ಯೂ ಮಾಡಿ. ಶ್ರಮ ಯಾವುದಕ್ಕೆ ಶ್ರಮ ಪಡ್ತಾ ಇದ್ದೀರಾ ನೋಡಿ, ಶ್ರಮ ಪಡಿ. ಡೋಂಟ್ ಗಿವ್ ಅಪ್ ಮಾಡಬೇಡಿ. ಆದರೆ ಮೇ ಬಿ ರೈಟ್ ನಾವು ಇರುವಂಥ ಹಂತ ಏನಿದೆ ನೋಡಿ, ನಿಮ್ಗೆ ಅನಿಸ್ತಾ ಇರ್ಬೋದು ಈ ಪ್ರಪಂಚ ಕಾಂಪಿಟೇಟಿವ್ ಥರ ಇದೆ. ಓಕೆ, ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿದೆ. ನಿಮ್ಮನ್ನು ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಬೋದು. ಏನು ಲೈಕ್ ನನ್ನಲ್ಲಿರುವಂಥ ಸ್ಕಿಲ್ಗಿಂತ ಇವರಲ್ಲಿರುವಂಥ ಸ್ಕಿಲ್ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ, ಆ್ಯಂಡ್ ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಇಂಥರ ಹಲವಾರು ವಿಷಯಗಳು ಇರಬಹುದು. ನಿಮಗೆ ತುಂಬ ಲ್ಯಾಕ್ ಆಗಿ ನಿಮ್ಮನ್ನು ನೀವು ಪೋರ್ಟ್ರೇ ಮಾಡ್ಬೋದು. ಲೈಕ್ ಅಂತಂದರೆ ಬೇರೆಯವ್ರ ಮುಂದೆ ಮಾಡೋದಿಲ್ಲ, ಬಟ್ ನೀವು ಸುಮ್ಮನೆ ಕೂತ್ಕೊಂಡಾಗ ನಿಮ್ಗೆ ಅನಿಸುತ್ತೆ ಬೇರೆಯವರನ್ನು ನೋಡಿದಾಗ ಲೈಕ್ ಅದು ಪರ್ಸ್ನಾಲಿಟಿ ವೈಸ್ ಇರ್ಬೋದು, ಅವರ ಡ್ರೆಸ್ ಸೆನ್ಸ್ ಇರ್ಬೋದು, ಎನಿ ಕೈಂಡ್ ಆಫ್ ಏನೇ ಇರ್ಬೋದು, ನಿಮಗೆ ಆ ಥರ ಅನಿಸ್ಬಹುದು. ಓಕೆ, ಸೊ ಬಟ್ ರೈಟ್ ನಾವು ಅನಿಸಿರಬಹುದು ಹೇಳ್ತಾ ಇದ್ದೀನಿ, ಇವಾಗದ್ದು ಹೇಳ್ತಾ ಇಲ್ಲ. ಓಕೆ, ಸೊ ಇವಾಗ ನಿಮ್ಗೆ ಏನು ಅನಿಸುತ್ತೆ ಅಂತಂದರೆ ಲೈಕ್ ಕಾಂಪಿಟೇಷನ್ ಇದೆ, ಬಟ್ ನಾನು ಡಿಸರ್ವ್ ಮಾಡ್ತೀನಿ, ನಾನು ಅರ್ಹನು ಅನ್ನೋ ಭಾವ ಇದೆ ನಿಮಗೆ. ಓಕೆ, ಅಂತಂದರೆ ಏನು ಗೊತ್ತಾ, ನೀವೊಂದು ಹೆಲ್ದಿ ಬೌಂಡ್ರೀಸ್, ಎಸ್ ಅಫ್ಕೋರ್ಸ್ ನೀವು ಚೂಸ್ ಮಾಡಿದ್ದು ಕೂಡ ಬೌಂಡ್ರೀಸ್, ರೈಟ್. ಸೊ ನೀವು ಇಲ್ಲಿ ಹೆಲ್ದಿ ಬೌಂಡ್ರೀಸ್ನ ಮೇಂಟೈನ್ ಮಾಡೋದ್ರ ಹಂತದಲ್ಲಿದ್ದೀರಾ. ಇದು ನಿಧಾನವಾಗಿ ಬರುತ್ತೆ ನಿಮಗೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ನೀವೆಲ್ಲಿದ್ದೀರಿ ಅಂತಂದರೆ ಲೈಕ್ ಒಂದು ಬೌಂಡ್ರೀಸ್ನ ಮೇಂಟೈನ್ ಮಾಡೋದ್ರಲ್ಲಿದ್ದೀರಾ, ಹೆಲ್ದಿ ಬೌಂಡ್ರೀಸ್. ಈ ಹಿಂದೆ ನಿಮಗೆ ಲೈಕ್ ಎಮೋಷ್ನಲಿ ತುಂಬ ಹರ್ಟ್ ಆಗಿರ್ಬೋದು, ಎಮೋಷ್ನಲಿ ಬಿಟ್ರೇಯಲ್ ಕೂಡ ಆಗಿರ್ಬೋದು, ಎಮೋಷ್ನಲಿ ಲೈಕ್ ತುಂಬ ಆತಂಕ, ಗಾಬರಿ ಆ್ಯಂಡ್ ಶಾಕ್ ಕೂಡ ಆಗಿರ್ಬೋದು ನಿಮಗೆ. ರೈಟ್ ನಾವು ನೀವು ಅದನ್ನ ಹೀಲ್ ಕೂಡ ಮಾಡ್ತಾ ಇದ್ದೀರಾ. ಅದ್ರ ಜೊತೆ ನಿಮ್ಮ ಚಾಯ್ಸಸ್ ಮೇಲೆ ಕೂಡ ಹೆಚ್ಚಿನ ಗಮನನ ಕೊಡ್ತಾ ಇದ್ದೀರಾ. ಓಕೆ, ಅಂತಂದರೆ ನೀವು ಕಾನ್ಷಿಯಸ್ಲಿ ಏನು ಮಾಡ್ತಾ ಇದ್ದೀರಿ ಅನ್ನೋದು, ಪ್ರಜ್ಞೆ ಇದ್ದು ಏನು ಮಾಡ್ತಾ ಇದ್ದೀರಿ ಅನ್ನೋದು. ಸೊ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ ಸ್ವಲ್ಪ ನೀವು ಸ್ಪಿರಿಚುವಲಿ ತುಂಬ ಸ್ಪಿರಿಚುವಲ್ ಗ್ರೋತನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಇವಾಗ ನಿಮ್ಗೆ ಅನಿಸುತ್ತೆ ಕಾಂಪಿಟೇಷನ್ ಬೇಡ, ಕೊಲಾಬ್ರೇಷನ್ ಮಾಡೋಣ ಅಂತ. ಬಿಕಾಸ್ ಇದು ಒಂದು ಹೆಲ್ದಿ ಬೌಂಡ್ರೀಸ್. ನಾವು ಯಾವಾಗಲೂ ನಾವು ಕಾಂಪಿಟೇಟರ್ಸ್ ಆಗಿ ನೋಡಬಾರ್ದು, ಕೊಲಾಬ್ರೇಷನ್ ಆಗಿ ನೋಡಿ.
ಕೊಲಬ್ರೇಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಕಾಂಪಿಟೇಷನ್ ಆಗಿ ಯಾರನ್ನೂ ಕೂಡ ನೋಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಎಸ್, ಇಲ್ಲಿ ನೀವು ವಿಜಯ ಏನು ಸಾಧಿಸ್ತೀರ ನೋಡಿ, ಅದು ಮೊದಲು ನಿಮ್ಮ ಒಳಗಡೆಯಿಂದ, ನಿಮ್ಮ ಅಂತರಾತ್ಮದಿಂದ. ಓಕೆ, ರೈಟ್ ನಾವು ಎಲ್ಲ ವಿಷಯಗಳನ್ನು ನೀವು ನೋಡ್ಕೊಳ್ತೀರಾ. ಬಿಕಾಸ್ ಮಾತಾಡೋದಕ್ಕಿಂತ ಮೌನವಾಗಿದ್ದು ನಾವೇನು ಕೆಲಸ ಮಾಡ್ತೀವಿ ನೋಡಿ, ಅದು ತುಂಬ ಪವರ್ಫುಲ್ ಆಗಿರುತ್ತೆ. ಸೊ ರೈಟ್ ನಾವು ನೀವು ಅದೇ ಒಂದು ಹಂತದಲ್ಲಿದ್ದೀರಾ, ನೋಡ್ತಾ ಇದ್ದೀರಾ ಎಲ್ಲವನ್ನ. ಯಾರು ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಯಾರು ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾರೆ, ಸಿಚುವೇಶನ್ ಹೇಗಿದೆ, ಆ ಸಿಚುವೇಶನ್ನ ನಾನು ಹೇಗೆ ಹ್ಯಾಂಡಲ್ ಮಾಡಬಹುದು ಅನ್ನೋದು. ಎಮೋಷ್ನಲಿ ಮೆಚ್ಯೂರಿಟಿನ ನಾನು ನೋಡ್ತಾ ಇದ್ದೀನಿ. ಫೈಲ್ ನಂಬರ್ 2, ಎಮೋಷ್ನಲಿ ಮೆಚ್ಯೂರಿಟಿ ಇದೆ ನಿಮಗೆ. ಓಕೆ, ಆ್ಯಂಡ್ ನೀವು ಯಾವೊಂದು ಹಂತದಲ್ಲಿ ಇದ್ದೀರಾ ಆ್ಯಂಡ್ ನಿಮ್ಮ ಜೀವನದಲ್ಲಿ ನೀವು ಎಲ್ಲಿದ್ದೀರಿ ಅಂತ ಅಂದರೆ ಹೊಸ ಬಿಗಿನಿಂಗ್, ಹೊಸತನವನ್ನು ವೆಲ್ಕಮ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ. ರೈಟ್ ನಾವು ಹಣ್ಣು ಕಾಯಿ ಇತ್ತು. ಓಕೆ, ಅಂತಂದರೆ ಮಾವಿನ ಹಣ್ಣು ಇವಾಗ ಕಾಯಿ ಇದ್ದರೆ ಅದು ತಿನ್ನೋದಕ್ಕೆ ಹುಳಿ ಹುಳಿ ಅಂತ ಅನಿಸುತ್ತೆ ಆ್ಯಂಡ್ ಒಂದು ಚಟ್ಪಟ ಅಂತ ಅನಿಸುತ್ತೆ. ಇವಾಗ ನಿಮ್ಮ ಲೈಫಲ್ಲಿ ಅನಿಸುತ್ತೆ ಏನು ಅಂತಂದರೆ ಚಟ್ಪಟ ಬೇಡ ನನಗೆ, ಹುಳಿ ಹುಳಿ ಬೇಡ, ಇವಾಗ ಹಣ್ಣು ಬೇಕು ನನಗೆ, ಮಾವಿನ ಹಣ್ಣು ಬೇಕು, ಅದು ಕಾಯಿ ಬೇಡ ಅಂತ. ಸೊ ಎಸ್, ಆ ಒಂದು ಹಂತದಲ್ಲಿದ್ದೀರಾ ಆ್ಯಂಡ್ ನೀವು ಏನು ಹಾರ್ಡ್ ವರ್ಕ್ ಮಾಡಿದ್ದೀರಾ ನೋಡಿ, ಅದಕ್ಕೆ ಪೇ ಆಫ್ ಆಗುತ್ತೆ ನಿಮಗೆ. ಆ ಹೊಸತನ ಏನಿದೆ ನೋಡಿ ಅದು ಬರುತ್ತೆ. ಬಟ್ ಅದೇ ನಾನು ನಿಮಗೆ ಇಲ್ಲಿ ಏನು ಹೇಳಬಲ್ಲೆ ಅಂತಂದರೆ, ಸೊ ಬೌಂಡ್ರೀಸ್, ಸರಿಯಾದ ಬೌಂಡ್ರೀಸ್ನ ಸೆಟ್ ಮಾಡಿ. ನಿಮ್ಮ ಎನರ್ಜಿನ ಯಾರ ಜೊತೆ ಶೇರ್ ಮಾಡ್ತಾ ಇದ್ದೀರಾ, ಡ್ರಾಮಾನ ಚೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಎನರ್ಜಿನ ಎಲ್ಲಿ ಹಾಕ್ತಾ ಇದ್ದೀರಿ ಅನ್ನೋದು ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಎನರ್ಜಿನ ಫಸ್ಟ್ ಆಫ್ ಆಲ್ ಚೆಕ್ ಮಾಡಿ. ಇವಾಗ ನಾನು ನಿಮಗೆ ರೀಡಿಂಗ್ ಮಾಡ್ತಾ ಇದ್ದೀನಿ, ಇದಾದ ನಂತರ ಚೆಕ್ ಮಾಡಿ ನಿಮ್ಮ ಎನರ್ಜಿ ಹೆಚ್ಚು ಎಲ್ಲಿ ಹೋಗುತ್ತೆ. ಬರೀ ಮೊಬೈಲ್ ನೋಡೋದ್ರಲ್ಲಿ ಹೋಗುತ್ತಾ, ಬರೀ ಕನಸು ಕಾಣೋದ್ರಲ್ಲಿ ಹೋಗುತ್ತಾ ಅನ್ನೋದನ್ನು ನೋಡಿ. ಎಷ್ಟು ಆ್ಯಕ್ಷನ್ ತೊಗೊಳ್ತಾ ಇದ್ದೀರಿ ಅನ್ನೋದು. ಬಿಕಾಸ್ ನಮ್ಮ ಎನರ್ಜಿ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ನೀವೇನು ಮ್ಯಾನಿಫೆಸ್ಟ್ ಮಾಡ್ತೀರಿ, ನಿಮ್ಮ ಎನರ್ಜಿ, ನಿಮ್ಮ ಫ್ರೀಕ್ವೆನ್ಸಿ, ನೀವು ಯಾವ ಫ್ರೀಕ್ವೆನ್ಸಿಯಲ್ಲಿರ್ತೀರ ನೋಡಿ, ಅದನ್ನೇ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಸೊ ಆದಷ್ಟು ಖುಷಿಯಾಗಿ ನಗ್ನಗ್ತಾ ಇರಿ. ಆ್ಯಂಡ್ ನಾನು ಒಂದು ಗೈಡೆನ್ಸ್ ನಿಮ್ಗೆ ಇಲ್ಲಿ ಕೊಡಬಲ್ಲೆ, ಏನು ಅಂತಂದರೆ ಲೈಕ್ ನೀವು ನಿಮ್ಮ ಸ್ಕಿಲ್ ಮೇಲೆ ಹೆಚ್ಚಿನ ಗಮನನ ತೊಗೊಳ್ಬೇಕಾಗತ್ತೆ. ನಾನು ಸ್ಕ್ರೀನಲ್ಲಿ ನೋಡಿದೆ 11. ಓಕೆ, ಸೊ ನಿಮ್ಮ ಸ್ಕಿಲ್ ಏನಿದೆ ನೋಡಿ ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ. ಆ್ಯಂಡ್ ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ನಂಬಿ. ಓಕೆ, ಫೈಲ್ ನಂಬರ್ 2, ಪೇಷನ್ಸ್. ಅದೇ ನಾನು ಹೇಳಿದೆ, ಪೇಷನ್ಸಿಂದ ಕಾಯಬೇಕಾಗತ್ತೆ ನೀವು. ರೈಟ್ ನಾವು ಯಾವೊಂದು ಹಂತದಲ್ಲಿ ನೀವು ಇದ್ದೀರಾ ನೋಡಿ, ಅಲ್ಲಿ ಪೇಷನ್ಸ್ ಏನಿದೆ ನೋಡಿ ತುಂಬ ಇಂಪಾರ್ಟೆಂಟ್. ಸಿಚುವೇಶನ್ ಕೂಡ ತುಂಬ ಹದ ಕೆಟ್ಟಿ ಇವಾಗ ಸ್ವಲ್ಪ, ನಾನು ಫುಲ್ಲಿ ಅಂತ ಹೇಳೋದಿಲ್ಲ, ಸ್ವಲ್ಪ ಒಂದು ಮೇಲಿನ ಮೇಲೆ ಒಂದು ಶಾಂತವಾಗಿ ಇದೆ ಅಂತ ಅನಿಸ್ಬೋದು ನಿಮಗೆ. ಬಟ್ ಅಲ್ಲಿ ಪೇಷನ್ಸ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಡಿಟರ್ಮಿನೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ದೃಢ ನಿಶ್ಚಯ, ದೃಢ ಸಂಕಲ್ಪ ಅನ್ನೋದು ತುಂಬ ಇಂಪಾರ್ಟೆಂಟ್. 3D ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಆ 3D ಯಾವುದು? 3D ಯಾವುದು? ಡಿಸಿಪ್ಲಿನ್, ಡಿಟರ್ಮಿನೇಷನ್, ಡೆಡಿಕೇಶನ್. ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಈ 3 Dಗಳನ್ನು ಫಾಲೋ ಮಾಡಿ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ಸೊ ಆದಷ್ಟು ಹೆಲ್ದಿ ಬೌಂಡ್ರೀಸ್ನ ಸೆಟ್ ಮಾಡಿ. ಓಕೆ, ಆ್ಯಂಡ್ ಎಲ್ಲರಿಗೂ ಆಹ್ವಾನ ಕೊಡಬೇಡಿ. ಯಾರು ಬೇಕಾದರೂ ಬರ್ಬೋದು ನಿಮ್ಮ ಲೈಫಲ್ಲಿ, ಬಂದು ನಿಮಗೆ ಹರ್ಟ್ ಮಾಡಿ ಹೋಗ್ಬೋದು. ನೋ, ಒಂದು ಬೌಂಡ್ರೀಸ್ನ ಸೆಟ್ ಮಾಡಿ. ಈ ಹಿಂದೆ ನಿಮಗೆ ಹರ್ಟ್ ಮಾಡಿದವರು ವಾಪಸ್ ಬರ್ಬೋದು ನಿಮ್ಮ ಲೈಫಲ್ಲಿ, ಬಟ್ ಅವ್ರನ್ನ ದೂರದಿಂದಲೇ ನಿಂತ್ಕೊಂಡು ಹಾಯ್ ಬಾಯ್ ಅಂತ ಅನ್ನಿ. ಓಕೆ, ಅಂತಂದರೆ ಅವಕಾಶ ಕೊಡಿ ಮಾತಾಡೋದಕ್ಕೆ. ಅವಕಾಶ ನೀವು ಮಾತಾಡೋದಕ್ಕೆ ಕೊಡ್ತಾ ಇದ್ದೀರಾ, ಬಟ್ ನಿಮ್ಮ ಲೈಫಲ್ಲಿ ಅವ್ರು ವಾಪಸ್ ಬರೋದಕ್ಕೆ ನೀವು ಅವರಿಗೆ ಅವಕಾಶನ ಕೊಡ್ತಾ ಇಲ್ಲ. ಅವರ ಎನರ್ಜಿನ ನೀವು ಚೂಸ್ ಮಾಡ್ತಾ ಇಲ್ಲ. ನೀವೇನನ್ನು ಚೂಸ್ ಮಾಡ್ತಾ ಇದ್ದೀರಾ? ನೀವು ಚೂಸ್ ಮಾಡ್ತಾ ಇದ್ದೀರಾ ಹೆಲ್ದಿ ಬೌಂಡ್ರೀಸ್ನ. ಸೊ ನಿಮಗೆ ಹರ್ಟ್ ಮಾಡದೇ ಇರ್ಬೋದು, ಸಿಚುವೇಶನ್ ಇರ್ಬೋದು, ಸಿಚುವೇಶನ್ನ ದೂರದಲ್ಲಿ ನೋಡಿ, ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ರಿ ಅನ್ನೋ ದೂರದಲ್ಲಿ, ಇನ್ ದ ಸೆನ್ಸ್ ಲೈಕ್ ಅದನ್ನು ಏನು ಹೇಳ್ತಾರೆ, ಸರ್ಚ್ ಮಾಡುವಂಥದ್ದು ಮ್ಯಾಗ್ನಿಫೈಯರಲ್ಲಿ.
ಓಕೆ, ಮ್ಯಾಗ್ನಿಫೈಯರ್ ಹೇಗೆ ಏನು ಅಕ್ಷರಗಳನ್ನು ದೊಡ್ಡ ದೊಡ್ಡ ಅಕ್ಷರದ ತೋರಿಸುತ್ತೆ ಅಲ್ವಾ, ಸೊ ಅದೇ ಥರ ಲೈಫಲ್ಲಿ ಕೂಡ ಅಷ್ಟೇ. ಸಿಚುವೇಶನ್ನ ನೋಡಿ, ಎಕ್ಸ್ಕೇಪ್ ಆಗಬೇಡಿ, ನೋಡಿ. ನೋಡೋದಕ್ಕೆ ಪ್ರಯತ್ನ ಪಡಿ, ಹಾಗೆ ಹೆಲ್ದಿ ಬೌಂಡ್ರೀಸ್ನ ಸೆಟ್ ಮಾಡಿ. ಆ್ಯಂಡ್ ನಿಮ್ಮ ಮೈಂಡ್ ಕೂಡ ಅಷ್ಟೇ, ನಿಮ್ಮ ಎಮೋಷ್ನಲ್ ಕೂಡ ಅಷ್ಟೇ, ನೀವು ಪದೇ ಪದೇ ಯಾವುದನ್ನು ಯೋಚನೆ ಮಾಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಅದೇ ಲೈಕ್, ಶೇರ್, ಸಬ್ಸ್ಕ್ರೈಬ್, ಹೈಪ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.